ಎಲ್ಲರಿಗೂ ನಮಸ್ಕಾರ. ಪಕ್ಕದಲ್ಲಿ ಮಹಾಪಾಯ ಮಹಾವಿಶ್ವನಾಥ ಶ್ರೀ ಮಹಾ ಗಣಪತಿ ದೇವರ ಸನ್ನಿಧಿಯಲ್ಲಿ ಇವತ್ತು ನಾವು ಬರೋಬ್ಬರಿ 4ನೇ ಬಾರಿಯ ಲಕ್ಕಿ ಡ್ರಾ ನಿಮಗೆ ಕಾಣಿಸಲಿದೆ. ಲಹರಿ ಫರ್ನಿಚರ್ ಅವರ ಬರೋಬ್ಬರಿ 4ನೇ ಬಾರಿಯ ಲಕ್ಕಿ ಡ್ರಾ ಇವತ್ತಿನದಾಗಿದೆ. ಇಲ್ಲಿವರೆಗೂ ಉತ್ತಮ ರೀತಿಯಲ್ಲಿ ಇವರ ಸೇವೆ ನಡೆದುಕೊಂಡೋಗಿದೆ. ಇವರು ಇಲ್ಲಿನ ಬಾರಿಯ ಮೂರು ಬಾರಿ ಗೆದ್ದಿರುವಂತಹ ವಿಜೇತರಿಗೆ ಇವರು ಉತ್ತಮ ರೀತಿಯಲ್ಲಿ ಇವರ ಪ್ರದರ್ಶನವನ್ನು ನೀಡಿದ್ದಾರೆ. ಇವರು ಕೇವಲ ತಮ್ಮ ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿ ಹಾಗೂ ಬೆಂಬಲದಿಂದ ಇಲ್ಲಿನ ಮಟ್ಟಿನವರೆಗೂ ಬರಲು ಸಾಧ್ಯವಾಗಿದೆ. ಈ ಬಾರಿಯ ಬಹುಮಾನ ಏನೆಂದರೆ 43 ಇಂಚಿನ HD ಟೆಲಿವಿಷನ್ ಅಂದ ತಕ್ಷಣ ಮನೆಯಲ್ಲಿ ರಿಮೋಟ್ಗಳಿಗೆ ಕಿತ್ತಾಟಗಳ ಆರಂಭವಾಗುತ್ತದೆ. ಅಪ್ಪ ಬಂದರೆ ಅಪ್ಪ ನ್ಯೂಸ್ ಹಾಕ್ಲಿಕ್ಕೆ ಬರ್ತಾರೆ, ಅಮ್ಮ ಬಂದರೆ ಸೀರಿಯಲ್ ನೋಡ್ಲಿಕ್ಕೆ ಬರ್ತಾರೆ, ಮಕ್ಕಳು ಬಂದರೆ ಕಾರ್ಟೂನ್ ನೋಡ್ಲಿಕ್ಕೆ ಬರ್ತಾರೆ. ಇದರೆಲ್ಲರ ಕಿತ್ತಾಟ ಬೇಡ ಅಂತ ಲಹರಿ ಫರ್ನಿಚರ್ ಅವರು ಒಂದು ಒಳ್ಳೆಯ ಬಹುಮಾನ ನೀಡಿದ್ದಾರೆ. ನೀವು ಯಾರು ಕಿತ್ತಾಡಬೇಡಿ, ಎಲ್ಲರಿಗೂ ಬೇರೆ ಬೇರೆ ಟಿವಿಯಲ್ಲಿ ನೀವು ಯಾರಿಗೆ ಬೇಕು, ಯಾವ ಚಾನಲ್ ಬೇಕು ಅದನ್ನ ಹಾಕೊಂಡು ನೋಡಿ ಅಂತ ಹೇಳುವ ಉದ್ದೇಶದಿಂದ ಇವತ್ತು 43 ಇಂಚಿನ HD ಟೆಲಿವಿಷನ್ ಅನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಂದು ಈ ಕಾಯಿನ್ಗಳನ್ನು ಬಾಕ್ಸ್ ಒಳಗೆ ಹಾಕಬೇಕಾಗಿ ವಿನಂತಿಸುತ್ತೇನೆ. ಯಾರ ಮನೆಯ ಬಾಗಿಲಿನ ಅದೃಷ್ಟ ತೆರೆದಿದೆಯೋ ಆ ದೇವರಿಗೊಬ್ಬನಿಗೆ ಬರ. ಈ ಬಾರಿಯ ಬಹುಮಾನ ಯಾರ ಮನೆಯ ಬಹುಮಾನವಾಗಿ ಸ್ವೀಕರಿಸುತ್ತಾರೋ ಆ ದೇವರಿಗೆ ಈ ಬಹುಮಾನದಿಂದ ಮನೆಯಲ್ಲಿ ಇಬ್ಬರು ಕೂಡಿಕೊಂಡು ಬೇಕಾಗಬೇಕು. ನೋಡಬಹುದು, ಕಿತ್ತಾಟ ಬೇಡುವ ಎನ್ನುವ ಉದ್ದೇಶದಿಂದ ಇವರ 4ನೇ ಬಾರಿಯ ಟಿವಿಯ ಬಹುಮಾನವನ್ನು ಯಾರ ಮನೆಯ ಬಾಗಿಲಿಗೆ ಬಂದು ಸೇರುತ್ತದೋ ಎನ್ನುವ ಕಾತರದ ಸಮಯ ಈಗ ಶುಭ ಆರಂಭಗೊಂಡಿದೆ. ಈ ಶುಭಾರಂಭದ ಗಳಿಗೆಯನ್ನು ನಿಮ್ಮ ಮುಂದೆ ತಂದಿಡಲು ನಮ್ಮ ಮುಖ್ಯ ಅತಿಥಿಗಳು ಈ ಕಾಯಿನ್ ಅನ್ನು ತೆಗೆದು ನಿಮ್ಮ ಮುಂದೆ ಇಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ತಮ್ಮ ದೇವರಿಗೆ ಹಂಚಿಕೊಂಡು ನಿಮ್ಮ ಎಲ್ಲರ ಎದೆ ಗೌರವ ಎನ್ನುವ ಕ್ಷಣ ಈಗ ಈ ಬಾರಿಯ ವಿಜೇತರ ಸಂಖ್ಯೆ 224 ಈ ಲಕ್ಕಿ ನಂಬರ್ನ ವಿಜೇತರಿಗೆ ನಮ್ಮ ಲಹರಿ ಫರ್ನಿಚರ್ ಹಾಗೂ ಇಂಡಿಯರ್ ಕಡೆಯಿಂದ ಬಹಳ ದೊಡ್ಡ ಅಭಿನಂದನೆಗಳು ಹಾಗೂ ನಮ್ಮ ಎಲ್ಲರ ಕಡೆಯಿಂದನೂ ನಿಮಗೂ ಬಹಳ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೇ ರೀತಿ ಮುಂದಿನ ಬಾರಿಯೂ ಕೂಡ ನಿಮ್ಮ ಮುಂದೆ ಆಕರ್ಷಕ ಬಹುಮಾನಗಳನ್ನು ತಂದು ಇಡುತ್ತೇವೆ. ನಮ್ಮ ಲಹರಿ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಅವರು ನಿಮ್ಮ ಎಲ್ಲ ಶುಭ ಆರಂಭಗಳಿಗೆ ದಾರಿ ದೀಪವಾಗುತ್ತಾರೆ. ಇದು ಕೇವಲ ಫರ್ನಿಚರ್ ಮಾರಾಟವಲ್ಲ, ಇದು ತಮ್ಮ ಗ್ರಾಹಕರಿಗೆ ಸಣ್ಣ ಕನಸುಗಳನ್ನು ನಿಜ ಮಾಡಿಕೊಳ್ಳಲು ಬರುವಂತಹ ಒಂದು ಈ ರೀತಿ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಲಹರಿ ಫರ್ನಿಚರ್ ಇಂಜಿನಿಯರ್ ಅವರ ಕಡೆಯಿಂದ ನಡೆಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಅಂತ ಹೇಳ್ಕೊಳ್ತೀನಿ. ಅಭಿನಂದನೆಗಳು.